ಬಸ್ ದಾನಿ ಹಾಕಿರ್ತಿದ್ರು ಬುದೈತಿ ಮತ್ತೆ ಬಸ್ ಆಧಾರ ಇಲ್ಲ ಅದಕ್ಕೆ ಬಡ್ಯಾಂಗ ಒಳಸಿದ ಅದಕ್ಕೆ ಏ ಅಲ್ಲೇ ಒಳಗೆ ಹೇಳಿ ಬಂದಿದ್ರು ಹಿಂಗ್ಯಾಕೆ ಕುಲ್ಲ ಹೋಗ್ತು ಮಂಜಾನೆ ಹೋಗ್ತಿರ್ಲಿಲ್ಲ ಮುಚ್ಚಿ ಹೊಡ್ಕೋಗಿ ಬರೋವ್ರೆ ಇನ್ನು ಬಾತ್ ಸಾಳಿಗೆ ಅದಿಲ್ಲ ಬ್ರೋಕ್ಲರ ಹಾಂ ಹಂಗೆ ಬರೋದು ಅಲ್ಲಿ ಕೊರಿಯರ್ ಏನಾರು ಇವಾಗ ಸೈಕಲ್ ಮೋಟ್ರ್ ಬಿಟ್ಕೆ ಸೈಕಲ್ ಮೋಟ್ರ್ ಹೈ ಡೇಂಜರ್ ಐತ್ರಿ ಏನೇನ್ರಿ ನೀವು ಏ ಸೈಕಲ್ ಮೋಟ್ರ್ ನಡೀತೈತ್ರಿ ಬಾಡ್ಯಾಗ ಫಳ ಐತ್ರಿ ಇರೋದ ಸೈಕಲ್ ಮೋಟ್ರಿಗೆ ಏನಾಗಲ್ರಿ ಈ ಕಬ್ಬಿನ ಲೋಡ ನೋಡ್ರಪ್ಪ, ಅಧಿಕಾರಿಗಳು ಒಂದು ಸಣ್ಣ ನಿರ್ಲಕ್ಷ್ಯ ಮಾಡಿದಕ್ಕೆ ಎಷ್ಟು ಅನಾಹುತ ಆಗ್ತಾವ ಅನ್ನೋದಕ್ಕೆ ಈ ಗುಂಡಿಗಳ ಕಾರಣ ಅದಾವ ನೋಡ್ರಿ. ನಮಸ್ಕಾರ, ರವಿಕಾಂತಿ ನ್ಯೂಸಿಗೆ ಸ್ವಾಗತ. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲನ್ನು ಲೈಕ್ ಮಾಡಿರಿ. ಸರ್ಕಾರ ಸಾಕಷ್ಟು ದುಡ್ಡು ಕೊಡ್ತೈತಿ. ಸಾರ್ವಜನಿಕ ತುಂಬಿದಂಥ ತೆರಿಗೆ ಹಣದೊಳಗೆ ಸಾಕಷ್ಟು ದುಡ್ಡುಗಳನ್ನು ಕೊಡ್ತೈತಿ. ಅದನ್ನು ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ಸರಿಯಾಗಿ ಕಾಮಗಾರಿ ನಿರ್ವಹಿಸಿದ ಈ ರೀತಿ ಕಾಮಗಾರಿ ಆಗೋದಿಲ್ಲ. ಈ ಕಾಮಗಾರಿ ಈ ರೀತಿ ತಗ್ಗು ಆಗಿದ್ದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತುಂಗಳ ಗ್ರಾಮಕ್ಕೆ ಹೋಗುವ ಸಂಪರ್ಕ ರಸ್ತೆ ಆಗೈತಿ. ಇಲ್ಲಿ ರೈತರು ಎಷ್ಟು ಕಷ್ಟಪಡ್ತಿರ್ಬೇಕು ಅನ್ನೋದು ವಿಚಾರ ಮಾಡಿ. ಇರುವಂಥ ಹಳ್ಳಿಗಳಿಗೆ ಒಂದೊಂದು ರಸ್ತೆಗಳನ್ನು ಮಾಡ್ತಾರೆ. ಆ ರಸ್ತೆಯನ್ನು ಸರಿಯಾಗಿಯೂ ಮಾಡೋದಿಲ್ಲ ಅಧಿಕಾರಿಗಳು. ತಮ್ಮ ಆಸೆಗಾಗಿ ಗುತ್ತಿಗೆದಾರನ ತನ್ನ ಆಸೆ ಈಡೇರಿಸೋಗೋಸ್ಕರ ಈ ರೀತಿ ಕಳಪೆ ಮಟ್ಟದ ಕಾಮಗಾರಿಗಳನ್ನ ಮಾಡ್ತಾರೆ. ಇಲ್ಲಿ ನೋಡ್ರಿ, ಒಂದು ಸರ್ಕಾರಿ ಅಧಿಕಾರಿ ಕಾರ್ ಒಳಗೆ ಹೋಗಿ ಹೊರಗೆ ಬರ್ತೈತಿ, ಆ ನಮೂನಿ ತಗ್ಗು ಬರ್ತೈತಿ ನೋಡ್ರಿ. ಎಲ್ಲೆಲ್ಲಿ ಇದು ಬ್ರಿಡ್ಜ್ ಮ್ಯಾಗ. ಅಧಿಕಾರಿಗಳಿಗೆ ನಾಚಿಕೆ ಬರಬೇಕು, ಒಂದು ಜರಾರ ಪ್ರಾಮಾಣಿಕತೆ ಅನ್ನೋದನ್ನ ಅವ್ರಿಗೆ ಬೇಕನ್ ಬೇಡ. ಅಂಥ ಅಧಿಕಾರಿಗಳ ಇಷ್ಟು ಬದುಕಿರೇಟ ಸತ್ತು ಹೋದರೆ ಅಷ್ಟು. ಜನರನ್ನು ಬಲಿ ತಗೋಹಂಗೆ ರಸ್ತೆಗಳನ್ನು ಕಾಮಗಾರಿಗಳನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಜನಪ್ರತಿನಿಧಿಗಳನ್ನ ಕಣ್ಣು ಮುಚ್ಚಿಕೊಳ್ತಾರ ನೀವು? ಸಾರ್ವಜನಿಕ ಇಂಥವೆಲ್ಲ ವಿರೋಧ ಮಾಡಬೇಕಾ? ಅಧಿಕಾರಿಗಳು ಇರೋದು ಪ್ರತಿಭಟನೆ ಮಾಡಬೇಕಾ? ಅದೇ ರೀತಿ ಈಗ ಇಂಜಿನಿಯರಿಂಗ್ ಕಾಲೇಜಿಗೆ ಅವರು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಕಾಮಗಾರಿ ಗುಣಮಟ್ಟ ಐತೆ ಅಂತಂದು ಸರ್ಟಿಫಿಕೇಟ್ ಕೊಡ್ತಾರೆ. ನಾವು 1,000-2,000 ರೂಪಾಯಿ ತೊಗೋತಾನೆ. ನಾವು 1,000-2,000 ರೂಪಾಯಿ ತೊಗೊಂಡಿದ್ದು ಸರ್ಟಿಫಿಕೇಟ್ ಕೊಟ್ಟ ಬಿಟ್ಟು ಅಂದ್ರೆ ಅಧಿಕಾರಿಗಳು ಒಳ್ಳೆ ಖುಷಿಯಾಗಿ ಅವನ ಗುತ್ತಿಗೆದಾರನ ಬಿಲ್ ಮಾಡಿಬಿಡ್ತಾರೆ. ತಾವು ತಿನ್ನೋ ಹಣಕ್ಕೆ ತಮ್ಮ ಮನುಷ್ಯ ಸಾಕ್ಷಿ ಅನ್ನೋದಕ್ಕೆ ಒಂದು ಸಾಕ್ಷಿ ಐತೆ. ಅದಕ್ಕಾರ ಅರ್ಥ ತಿಳಿದ ಅಂಜಿ ಕೆಲಸ ಮಾಡಬೇಕು. ಇಂಥ ನಿರ್ಲಕ್ಷ್ಯ ಅಧಿಕಾರಿಗಳನ್ನು ರೋಡ್ ಮ್ಯಾಗ ನಿಲ್ಲಿಸಿ ಕಲ್ಲು ಒಗೆದವ್ರನ್ನ ಪನಿಷ್ಮೆಂಟ್ ಕೊಡೋಂಗಾಗಬೇಕು. ಮೊದಲೇ ಈ ಕಾಂಗ್ರೆಸ್ ಸರ್ಕಾರದೊಳಗೆ ದುಡ್ಡಿಲ್ಲ, ಇನ್ನು ರಿಪೇರಿ ಮಾಡೋಕೆ ಯಾವಾಗ ಕೊಡವ್ರ? ರೈತರಿಗೆ ಯಾವಾಗ ಸುಧಾರಣೆ ಮಾಡೋಕೋರ? ಈಗೆಲ್ಲ ಕಬ್ಬಿನ ಸೀಸನ್ ಅದ. ಅಂಥ ರೈತರಿಗೆ ಏನು ಮಾಡಬೇಕು ಅನ್ನೋದು ರೈತರು ವಿಚಾರ ಮಾಡಬೇಕು. ನಮಸ್ಕಾರ, ಮತ್ತೊಮ್ಮೆ ಭೇಟಿಯಾಗೋಣ.